ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ, ಇವತ್ತು ಒಂದು ಚಿಕ್ಕ ಪಾಟ್ನಲ್ಲಿರುವಂತಹ ಒಂದು ಹೈಬಿಸ್ಕಸ್ನ ದೊಡ್ಡ ಪಾಟ್ಗೆ ಹೇಗೆ ರೀಪಾಟ್ ಮಾಡೋದು ಅಂತ ನೋಡೋಣ. ಇದು ಗಿಡ ತುಂಬ ದೊಡ್ಡದಾಗಿದೆ, ಬಟ್ ಚಿಕ್ಕ ಪಾಟಲ್ಲಿರೋದ್ರಿಂದ ಅದು ಬೆಳೆಯೋದಕ್ಕೆ ಸರಿಯಾಗಬೇಕು ಅಂತ ಅಂದರೆ ದೊಡ್ಡ ಪಾಟ್ಗೆ ರೀಪಾಟ್ ಮಾಡಬೇಕಾಗತ್ತೆ. ಸೊ ಇವತ್ತು ನಾನು 2 ಗಿಡಗಳನ್ನ ದೊಡ್ಡ ಪಾಟ್ಗೆ ರೀಪಾಟ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಆ ಪಾಟಿಂದ ಈಸಿಯಾಗಿ ಬರುತ್ತೆ. ಮಣ್ಣು ಪೋರಸ್ ಆಗಿದ್ದರೆ ನಾವು ಸುಮ್ಮನೆ ಹೀಗೆ ಎತ್ತಿದ ತಕ್ಷಣವೇ ಬಂದುಬಿಡುತ್ತೆ ಗಿಡ. ಸೊ ಪಾಟಿಂಗ್ ಮಿಕ್ಸ್ಚರ್ ಎಲ್ಲ ನಾನು ಈಕ್ವಲ್ ರೇಷಿಯೋದಲ್ಲಿ ಹಾಕ್ಕೊಂಡಿದ್ದೀನಿ. 50% ಗಾರ್ಡನ್ ಸಾಯಿಲ್, 50% ಕೌಡಂಗ್ ಫರ್ಟಿಲೈಸರ್ ಮತ್ತು ಸ್ವಲ್ಪ ರಿವರ್ ಸ್ಯಾಂಡ್ ಹಾಕ್ಕೊಂಡಿದ್ದೀನಿ. ಒಂದು 10% ಅಷ್ಟು ರಿವರ್ ಸ್ಯಾಂಡ್ ಹಾಕ್ಕೊಂಡಿದ್ದೀನಿ. ಹೀಗೆ ಹಾಕ್ಕೊಳ್ಳೋದ್ರಿಂದ ಮಣ್ಣು ಪೋರಸ್ ಆಗಿರುತ್ತೆ ಮತ್ತು ಈಸಿಯಾಗಿ ವಾಟ್ರೆಲ್ಲ ಡ್ರೈನ್ ಔಟ್ ಆಗ್ತಾ ಇರುತ್ತೆ. ಸೊ ಹೀಗೆ ಪಾಟಿಂಗ್ ಮಿಕ್ಸ್ಚರ್ನೆಲ್ಲ ನಾನು ಫಸ್ಟ್ ದೊಡ್ಡ ಪಾಟ್ ಆಗಿರೋದ್ರಿಂದ ಬಾಟಮಲ್ಲಿ ಸ್ವಲ್ಪ ಮಣ್ಣನ್ನು ಜಾಸ್ತಿ ತುಂಬಿಸ್ಕೊಳ್ಬೇಕಾಗತ್ತೆ. ಹೀಗೆ ತುಂಬಿಸ್ಕೊಂಡ್ಬಿಟ್ಟು ನಾವೇನು ಮಿಕ್ಸ್ಚರ್ ಮಾಡ್ಕೊಂಡಿರ್ತೀವಿ, ಮಣ್ಣು ಮತ್ತು ಗೊಬ್ಬರ, ಅದನ್ನು ತುಂಬಿಸ್ಕೊಳ್ಬೇಕು ಪಾಟ್ಗೆ. ಇದು ಪ್ರೂನಿಂಗ್ ಟೈಮ್ ಆಗಿರೋದ್ರಿಂದ ನಾನು ಜೊತೆಗೇ ಗಿಡ ತುಂಬ ದೊಡ್ಡದಾಗಿದೆ. ನೆಕ್ಸ್ಟು ಆಟೋಮ್ಯಾಟಿಕ್ಕಾಗಿ ಅದು ಸ್ಲೋ ಆಗಿಬಿಡುತ್ತೆ ಹೂ ಬಿಡೋದು. ನೀವು ನೋಡ್ತಾ ಇರ್ಬೋದು, ಕಡ್ಡಿಗಳು ತುಂಬ ದೊಡ್ಡದಾಗಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರೂನಿಂಗ್ ಮಾಡ್ತೀನಿ. ಜೊತೆಗೇ ನಾನು ರೀಪಾಟ್ ಮಾಡಿಕೊಂಡು ಪ್ರೂನಿಂಗು ಸಹ ಮಾಡ್ತೀನಿ ಈ ಗಿಡಕ್ಕೆ. ಹೀಗೆ ಗೊಬ್ಬರ ಮತ್ತು ಗೊಬ್ಬರ ಮಿಶ್ರಿತ ಮಣ್ಣನ್ನು ತುಂಬಿಕೊಳ್ಬೇಕು. ತುಂಬ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಟ್ಯಾಪ್ ಮಾಡಬೇಕಾಗತ್ತೆ ಗಿಡನ. ಯಾಕೆ ಅಂತ ಅಂದರೆ ಮಣ್ಣೆಲ್ಲ ನೀಟಾಗಿ ಸೆಟ್ಲ್ ಆಗಬೇಕು ಅಂತ ಅಂದರೆ ನಾವು ಈ ಥರ ಟ್ಯಾಪ್ ಮಾಡಿ ಮಾಡಿ ತುಂಬಿಸ್ಬೇಕಾಗತ್ತೆ. ಇಲ್ಲ ಅಂತಂದರೆ ಗ್ಯಾಪ್ಗಳು ಉಳ್ಕೊಂಡು ಬಿಡುತ್ತೆ. ಹೀಗೆ ನಾವು ಈ ಥರ ರೀಪಾಟ್ ಮಾಡ್ಕೊಳ್ಳೋದ್ರಿಂದ ಒಂದು 3 to 4 ಇಯರ್ಸ್ ಆರಾಮಕ್ಕೆ ಇದೇ ಪಾಟಲ್ಲಿ ಇರೋ ಥರ ನಾವು ನೋಡ್ಕೊಳ್ಬಹುದು. ಇದು 1 ವರ್ಷದ ಗಿಡ ಆಗಿರೋದ್ರಿಂದ ಇದು ರೂಟ್ ಬೌಂಡ್ ಆಗಿಲ್ಲ. ನೀವು ನೋಡ್ತಾ ಇರ್ಬೋದು, ನಾನು ಪ್ರೂನಿಂಗ್ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಳ್ಬಹುದು. ಅರ್ಧಕ್ಕೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಅದೇ ರೀತಿ ಚಿಗುರು ಬರುತ್ತೆ, ತೊಂದರೆ ಇಲ್ಲ. ಇದು 2 ಮೊಗ್ಗಿರೋದ್ರಿಂದ ಅದು ಅರಳಿ ಅಂತ ಬಿಟ್ಬಿಡ್ತೀನಿ ಹಾಗೆಯೇ. ಆ ನಂತರ ಕಟ್ ಮಾಡ್ತೀನಿ ನಾನು. ಪ್ರೂನಿಂಗು ಜೊತೆಗೆ ಮಾಡೋದ್ರಿಂದ ನಾವು ಶೇಡಿ ಏರಿಯಾದಲ್ಲೇ ಇಟ್ಕೊಳ್ಬೇಕಾಗತ್ತೆ. 1 ವಾರನಾದರೂ ನೆರಳಿರುವಂತಹ ಜಾಗದಲ್ಲಿ ನಾವು ಈ ಪಾಟ್ನ ಇಟ್ಕೊಳ್ಬೇಕು. ಬೇರುಗಳು ಈ ಹೊಸ ಮಣ್ಣಿನ ಜೊತೆ ಸೆಟ್ಲ್ ಆಗಬೇಕು ಅಂತ ಅಂದರೆ ನೆರಳಿನಲ್ಲಿ ಇಟ್ಬಿಟ್ಟು ನಾವು ನಂತರ 1 ವಾರ ಆದಮೇಲೆ ಬಿಸಿಲಿಗೆ ಇಡ್ಬೋದು, ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಪಾಟ್ ರೀಪಾಟ್ ಮಾಡ್ತಾಯಿದ್ದೀನಿ, ಅದು ಹಾಗೆ ಚಿಕ್ಕ ಪಾಟಲ್ಲಿದೆ. ಇದು ಸ್ವಲ್ಪ ನೋಡಿ ಜಾಸ್ತಿ ಮಣ್ಣಿರೋದ್ರಿಂದ ಆಚೆ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ಉಲ್ಟಾ ಮಾಡಿ ತೆಕ್ಕೊಳ್ಬಹುದು ನಾವು. ಯಾರ್ದಾದ್ರೂ ಸಪೋರ್ಟ್ ತೊಗೊಂಡು ಪಾಟ್ ಉಲ್ಟಾ ಮಾಡಿ ಆಚೆ ತೆಗಿಬಹುದು. ಹೀಗೆ ಹಳೆ ಮಣ್ಣನ್ನೆಲ್ಲ ನಾನು ಸ್ವಲ್ಪ ರಿಮೂವ್ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರಬಹುದು, ಬೇರೆಲ್ಲ ಕಾಣಿಸ್ತಾ ಇದೆ. ಇದು ಆದರೂ ಇದು ರೂಟ್ ಬೌಂಡ್ ಆಗಿಲ್ಲ. ಇಷ್ಟು ಬೇರೆ ಇರಲೇಬೇಕು ಒಂದು ಗಿಡಕ್ಕೆ. ರೂಟ್ ಬೌಂಡ್ ಆಗಿದ್ರೂ ಅದನ್ನು ತೆಗೆಯೋ ಅವಶ್ಯಕತೆ ಇಲ್ಲ. ತುಂಬ ದೊಡ್ಡದಾಗಿರೋದನ್ನು ಮಾತ್ರ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ತೆಗಿತೀನಿ. ಇದರಿಂದ ಗಿಡಕ್ಕೆ ಏನು ಹಾರ್ಮ್ ಆಗಲ್ಲ, ನೀಟಾಗಿ ಬೆಳ್ಕೊಳ್ಳುತ್ತೆ, ಹೆಲ್ದಿಯಾಗಿ ಬೆಳ್ಕೊಳ್ಳುತ್ತೆ. ಉದ್ದ ಇರೋ ರೂಟ್ಸನ್ನು ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಇಟ್ಬಿಟ್ಟು ಸೇಮ್ ಪ್ರೊಸೀಜರು, ಗಾರ್ಡನ್ ಸಾಯಿಲ್ ಮತ್ತು ಕೌಡಂಗ್ ಫರ್ಟಿಲೈಸರ್ ಮತ್ತು ರಿವರ್ ಸ್ಯಾಂಡ್ ಮಿಕ್ಸ್ ಆಗಿರೋದನ್ನು ಈ ಪಾಟ್ಗೆ ತುಂಬಿಸ್ಕೊಳ್ತೀನಿ.
ಇದು ಅಷ್ಟೇ ತುಂಬ ದೊಡ್ಡದಾಗಿದೆ ಗಿಡ. ಪ್ರೂನಿಂಗ್ ಮಾಡಬೇಕು. ಸೊ ಜೊತೆಗೇ ಪ್ರೂನಿಂಗ್ ಮಾಡಿಬಿಟ್ಟು ನಾನು ಶೇಡಿ ಏರಿಯಾದಲ್ಲಿ 2 ಪಾಟನ್ನು ಇಟ್ಕೊಳ್ತೇನೆ. ಯಾವುದೇ ಪಾಟ್ ರೀಪಾಟ್ ಮಾಡಬೇಕಾದ್ರೂ ನಾವು ಸ್ವಲ್ಪ ಟ್ಯಾಪ್ ಮಾಡ್ಕೊಂಡು ಮಣ್ಣು ತುಂಬಿಸಿದ್ರೆ ಗಿಡ ಮಣ್ಣೆಲ್ಲ ನೀಟಾಗಿ ಸೆಟ್ಲ್ ಆಗಿಬಿಟ್ಟು ಗಿಡ ತುಂಬ ಹೆಲ್ದಿಯಾಗಿ ಗ್ರೋ ಆಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಗ್ಯಾಪ್ಗಳಿದ್ದರೆ ಅಲ್ಲಿ ಏರ್ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಅಂಥ ಸಮಯದಲ್ಲಿ ಚೆನ್ನಾಗಿ ಬರೋದಿಲ್ಲ ಗಿಡಗಳು. ಸೊ ಟ್ಯಾಪ್ ಮಾಡಿ ನಾವು ಮಣ್ಣು ತುಂಬಿಸ್ಬೇಕು. ಮತ್ತು ತಕ್ಷಣವೇ ಸ್ವಲ್ಪ ವಾಟ್ರಿಂಗ್ ಮಾಡಬೇಕಾಗತ್ತೆ. ವಾಟ್ರಿಂಗ್ ಮಾಡಿಬಿಟ್ಟು ಶೇಡಿ ಏರಿಯಾದಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ ಇದು ಗಿಡ. ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಕೆಲವರೆಲ್ಲ ಕೇಳ್ತಾ ಇರ್ತಾರೆ ದೊಡ್ಡ ಚಿಕ್ಕ ಪಾಟಿಂದ ದೊಡ್ಡ ಪಾಟ್ಗೆ ಹೇಗೆ ರೀಪಾಟ್ ಮಾಡೋದು ಅಂತ. ಸೊ ಇಲ್ಲಿ ನೋಡ್ಕೊಳ್ಬಹುದು ನೀವು ನಾನು ಹೇಗೆ ರೀಪಾಟ್ ಮಾಡಿದ್ದೀನಿ ಅಂತ. ಮತ್ತು ಜೊತೆಗೆ ಪ್ರೂನಿಂಗು ಮಾಡ್ಕೊಂಡಿರೋದ್ರಿಂದ ಅದನ್ನು ನೀವು ನೋಡ್ಕೊಳ್ಬಹುದು ಹೇಗೆ ಪ್ರೂನಿಂಗ್ ಮಾಡ್ತೀನಿ ಅಂತ. ಸೊ ಇದರ ನೆಕ್ಸ್ಟ್ ಹೇಗೆ ಇದು ಚಿಗುರು ಬಂದಿದೆ ಅನ್ನೋದನ್ನು ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.